ಗೋಪಿ ಯಾಕ ಮಾರಿ ಯಾಕೆ ಹಿಂಗೆ ಮಾಡಿ ಮತ್ತು ಚಿಗವನು ಆಳಕತ್ತಾಳ ಏನಾಯ್ತು ಹಾಂ ನಿನ್ನ ಹೆಂಗೆ ನೋಡಿದ್ರೆ ಈ ಕಡೆ ಆಳ್ಕೊತ ಹೊಂಟಿದ್ಲು ಏನಾಯ್ತು ಜಗಳ ಆಡಿದ್ರೇನು ಮನ್ಯಾಗ ಚೇತನ್ ನಾವು ಮನೆ ಬಿಟ್ಟು ಹೊರಗೆ ಬಂದೇವಿ ನಮಗೇನು ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ ಅದಕ್ಕೆ ನಿನ್ನ ಹತ್ರ ಬಂದೇವಿ ಹಾಂ ಮನೆ ಬಿಟ್ಟು ಹೊರಗೆ ಬಂದ್ರಿ ಅಂದ್ರೆ ಜಗಳ ಮಾಡಿದ್ರೇನ ಅಷ್ಟು ದೊಡ್ಡ ಜಗಳ ಮಾಡಿದ್ರಿ ಹಾಂ ಏನಾಯ್ತು ಬೇಚಿಗವ ಅಳದು ನಿಲ್ಸು ಏನಾಯ್ತು ಅಂತ ಹೇಳು ಯಪ್ಪ ಚೇತನ ನನಗೂ ಗೊತ್ತಿಲ್ದ ಇವರು ಲಗ್ನ ಆಗ್ಯಾರ ಇಂಥದ್ದು ಹೇಳ್ತೀನೋ ಕಾರ್ಬಾರ ಮಾಡಿಬಿಟ್ಟ ಈಗ ಇವ ಮಾಡಿದ ಕಾರ್ಬಾರಕ್ಕೆ ಈಗ ನಾ ಬಂದು ಬೀದಿಗೆ ನಿಂತೆ ನೋಡು ಏನಂದ್ರೆ ಇವ ಭಾಳ ಶ್ರೀಮಂತ ಇದೀನಿ ನಾನು ಭಾಳ ಶ್ರೀಮಂತ ಇದೀನಿ 3 ಪ್ಯಾಕೆಟರಿ ಅದಾವು ಅದು ಅದಾವು ಇದು ಅದಾವ ಅಂತೇಳಿ ಸುಳ್ಳು ಹೇಳಿ ಈಗಿನ ಲಗ್ನ ಆಗ್ಯಾನಪ್ಪ ಆಕಿಗೆ ಎಲ್ಲ ಗೊತ್ತಾಗ್ಬಿಟ್ಟೈತಿ ಅದಕ್ಕೆ ಬಾಯಿಗೆ ಬಂದಂಗೆ ಮಾತಾಡಿ ನಮ್ಮನ್ನ ಹೊರಗೆ ಹಾಕಿಬಿಟ್ಲಪ್ಪ ಹಿಂಗಾಗಿ ಮನಸ್ಸಿಗೆ ಭಾಳ ಅಂದ್ರೆ ಭಾಳ ಬೇಸರ ಆತಪ್ಪ ಯಪ್ಪ ಏನು ಮಾಡೋದು ಅಲ್ಲಿ ಬಾಡಿಗೆ ಇದ್ದೇವೆ ಮನೆ ಅದನ್ನು ಬಿಟ್ಟು ಬಂದೇವಿ ಸಾಮಾನು ಮಾರ್ಕೊಂಡು ಬಂದ್ಬಿಟ್ಟನ ಈಗ ಎಲ್ಲಿರ್ಬೇಕು ಏನು ಒಂದು ಗೊತ್ತಾಗತ್ತಿಲ್ಲಪ್ಪ ಯಪ್ಪ ಚೇತನ ಈಗ ನೀನ ದಾರಿ ತೋರಿಸ್ಬೇಕಪ್ಪ ಯಪ್ಪ ನಮಗೆ ದಾರಿ ತೋರಿಸ್ಬೇಕಪ್ಪ ಯಾಕೋ ಮರ ಹಿಂಗೆ ಹೇಳಿದಿ ಹಾಂ ಇಲ್ಲೋ ನಾ ಹೇಳ್ಬೇಕಂತ ಹೇಳಿಲ್ಲ ನಾ ಇರೋದು ನೋಡಿ ಯಾಕೆ ನಿಮ್ಮದು ಕಂಪ್ನಿದು ಸ್ವಂತ ಅನ್ರಿ ನೀವು ಈ ಕಂಪ್ನಿಗೆ ನೀವೇ ಓನರ್ ಅನ್ರಿ ಹಂಗೆ ಹಿಂಗೆ ಕೇಳ್ತಿದ್ಲಪ್ಪ ನನಗೂ ಇಲ್ಲ ಅನ್ನೋಕೆ ಮನಸ್ಸಾಗಲಿಲ್ಲ ಹೌದು ನಾನು ಈ ಕಂಪ್ನಿ ಮಾಲಕ ನಮ್ಮಪ್ಪ ದೊಡ್ಡ ಇದು ಅದಾನ ಏನು ಬಿಸ್ನೆಸ್ಗಾರ ಅದಾನ 3-4 ಫ್ಯಾಕ್ಟ್ರಿ ಅದಾವ ನಮ್ಮ ಹಂಗೆ ಹಿಂಗಂತ ನಾನು ಇದ್ದಿದ್ದಿಲ್ಲದೆಲ್ಲ ಹೇಳಿಬಿಟ್ಟೆ ನಾನು ಎಲ್ಲಿ ಹೆಣ್ಣು ಸಿಗಾಕತ್ತಿದ್ದಿಲ್ಲ ಹೀಗಾಗಿ ನಾನು ಸುಳ್ಳು ಹೇಳಿಬಿಟ್ನಪ್ಪ ಆಕಿ ಅದನ್ನು ನಂಬಿ ನನ್ನ ದೊಡ್ಡ ಶ್ರೀಮಂತ ಅಂತ ತಿಳ್ಕೊಂಡು ನನ್ನ ಲಗ್ನನ ಆಗಿಬಿಟ್ಲು ಈಗ ಕಾರು ಬಂಗ್ಲೆ ಅದು ಇದು ಅಂತ ಕೇಳ್ತಿದ್ಲು ನಾನು ಹಂಗೆ ಹಿಂಗೆ ಅಂತ ಹೇಳ್ಕೊತ ಮುಂದೆ ಹಾಕೋತ ಬಂದೆ ಈಗ ನೋಡಿದರೆ ಎಲ್ಲ ನಾವು ಮಾತಾಡೋದೆಲ್ಲ ಕೇಳಿಬಿಟ್ಟ ಆಕಿ ಹೀಗಾಗಿ ಬರೇ ಮನೆ ಕರ್ಕೊಂಡು ಹೋಗಂತಿದ್ಲ ನಾವು ಕರ್ಕೊಂಡು ಹೋಗಲಿಲ್ಲ ನಾನು ನಮ್ಮ ಕೂಡಿ ಮಾತಾಡಕತ್ತಿದ್ದೀವಿ ಅದನ್ನು ಕೇಳಿ ಈಗ ನಮ್ಮನ್ನು ಹೊರಗೆ ಹಾಕ್ಯಾಳಪ್ಪ ನಾನು ಚಾಲೆಂಜ್ ಮಾಡೀನಿ ಆಕಿಗೆ ನೋಡು ನಾ ಎಷ್ಟು ಶ್ರೀಮಂತಾಗಿ ತೋರಿಸ್ತೀನಿ ನೀನೇ ಕಾಲು ಮುಕ್ಕೋತ ಬರ್ಬೇಕಂತ ಹೇಳಿ ಚಾಲೆಂಜ್ ಮಾಡೀನಿ ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗತ್ತಿಲ್ಲ ಚೇತನ್ ನಮ್ಗೆ ಇರೋಕೆ ಎಲ್ಲರೂ ಒಂದು ಬಾಡಿಗೆ ಮನೆ ವ್ಯವಸ್ಥೆ ಮಾಡ್ತೀಯಾ ಹಾಂ ಹೌದಾ ಇಷ್ಟೆಲ್ಲ ಆಗೈತೆ ಅನ್ನಂಗಾತ ಮನ್ಯಾಗ ಆಯ್ತು ಮೊದಲು ಮನೆಗೆ ಬರ್ರಿ ಮನೆಗೆ ಬಂದು ಊಟ ಮಾಡಿ ಆಮೇಲೆ ಮಾತಾಡೋಣಂತ ನಮ್ಮವ್ವ ನಮ್ಮ ಅಪ್ಪನ ಮುಂದೆ ಹೇಳಕತ್ರಿ ಎಲ್ಲ ಅವ್ರು ಎಲ್ಲರೂ ನಮ್ದು ಒಂದು ಮನೆ ಐತಿ ಬೇಕಂದ್ರೆ ಅದ ಮನೆಯಾಗ ಇರಾಕತ್ರಿ ಮಾತಾಡೋಣ ನಡ್ರಿ ಚಿಗವ ಮನೆ ನಡ್ರಿ ಮೊದಲು ಮಾರಿ ತಕ್ಕೊಂಡು ಊಟ ಮಾಡಿ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಮಾತಾಡೋಣ ಅಂತ ಇದ್ರ ಬಗ್ಗೆ ನಡ್ರಿ ಯಪ್ಪ ನಮಸ್ಕಾರ ರೀ ಆಂಟಿ ನಮಸ್ಕಾರ ರೀ ಅಂಕಲ್ ನಮಸ್ಕಾರಪ್ಪ ನಮಸ್ಕಾರ ಯಾಕೆ ಹಿಂಗೆ ಮಾಡಿರಿ ಮಾರಿನ ಏನಾಯ್ತು ಜಗಳ ಏನಾರು ಮಾಡ್ಕೊಂಬಂದ್ರೇನ ಪಾಪ ನಿಮ್ಮವ್ರನ್ನ ಹಂಗೆ ನಿಂದಿರ್ಸೋದೇನಪ್ಪ ಗೋಪಿ ಬಾಬೆ ಈ ಕಡೆ ಕುಂದ್ರ ಬಾ ಚೇತನ ನಿನಗೆ ಗೊತ್ತಾಗಿಲ್ಲನ ಕುಂದ್ರಿಸ್ಬೇಕನ್ನೋದು ಪಾಪ ಅವ್ರಿಗೆ ಜ್ವರ ಬಂದವ ಏನು ಆರಾಮಿಲ್ಲನ್ರಿ ಮೈಯಾಗ ಬರ್ರಿ ಈ ಕಡೆ ಬರ್ರಿ ಕುಂತ್ ಮಾತಾಡೋಣಂತ ಅಕ್ಕೋರ ತೆಳಗೆ ಕುಂತ್ರಿ ಅಲ್ಲಿ ಸೋಫಾ ಮೇಲೆ ಕುಂದ್ರ ಬರ್ರಿ ಇಲ್ಲಿ ಬಿಡ್ರಿ ಇಲ್ಲೇ ಕುಂದಿರ್ತೀನಿ ಕುತ್ಕೋರ ಏನಾಯ್ತು ಹೇಳ್ರಿ ಜಗಳ ಮಾಡ್ಕೊಂಬಂದ್ರೇನು ಮನೆಯಿಂದ ಗೋಪಿನೂ ಮಾರಿ ಸಣ್ಣದು ಮಾಡ್ಯಾನ ನೀವು ಮಾರಿ ಸಣ್ಣದು ಮಾಡಿರಿ ಏನಾಯ್ತು ಯಪ್ಪ ಪಾಪ ಅವ್ರು ಭಾಳ ನೊಂದ್ಕೊಂಡಾರ ಆಕಿ ರಾಧಾ ಅವರು ಹೊರಗೆ ಹಾಕ್ಯಾರ ಇವ್ರೇನೋ ಶ್ರೀಮಂತ ಅದಾರ ಅಂತ ಹೇಳಿ ಲಗ್ನ ಆಗಿದ್ಲಂತ ಇವ್ರು ಶ್ರೀಮಂತ ಇಲ್ಲ ಅಂತ ಅಂದ್ಗಳೇನ ನಿಂತ ಪಟ್ಟಿನ ಮೇಲೆ ಹೊರಗೆ ಹಾಕ್ಯಾಳ ಹೀಗಾಗಿ ಅವ್ರಿಗೆ ಇರಾಕೆ ಏನೂ ಇಲ್ಲ ಅವ್ರು ಅಲ್ಲಿ ಮನೆ ಬಾಡಿಗೆ ಒಳಗಿದ್ರು ಅವ್ರು ಸಿಟಿ ಒಳಗೆ ಅಲ್ಲಿನೂ ಮನೆ ಬಿಟ್ಟು ಬಂದಾರ ಮತ್ತು ಇಲ್ಲಿ ಅದೇ ಅಂತೇಳಿ ಅವ್ರು ಸಾಮಾನು ತೊಗೊಂಬರೋದು ಅಲ್ಲಾರ ಕಲ್ಲೇ ಮಾರಿಬಿಟ್ಟಾರ ಏನು ಮಾಡ್ಬೇಕು ಗೊತ್ತಾಗಲಿಲ್ಲ ಅದಕ್ಕೆ ನಾನು ಕರ್ಕೊಂಬಂದೆ ನೀವ ಏನಾರ ಒಂದು ಮಾಡ್ಬೇಕು ಬೇವ ಅಲ್ಲಿ ಹಿಂದೆ ಒಂದು ಮನೆ ಐತಲ್ಲ ನಮ್ಮದು ಆ ಮನೆ ಕೊಡೋಣ ಇವ್ರಿಗೆ ಇರ್ತಾರ ಹೌದ್ರಿ ನಮಗೆ ಇರಕ್ಕೆ ಏನೂ ಇಲ್ಲ ಇವ್ರು ಮಾಡೋದು ಕಾರ್ಬಾರಿಂದ ನಮ್ಮಂತ ಮುದುಕರು ರೋಡಿಗೆ ಬಂದಿದ್ರಂಗ ಏನು ಮಾಡೋದು ಈಗ ನೋಡ್ರಿ ಉಡಾಕ ಅರಿವಿಲ್ಲ ತಿನ್ನಕ್ಕೆ ಕೂಳಿಲ್ಲ ಮಾಡ್ಕೊಂಡು ತಿನ್ನೋಣಂದ್ರ ಒಂದು ಬೋಗಣಿ ಒಳನೂ ಇಲ್ಲ ಯವ್ವ ಎಂಥದ್ದು ಬಂತ ಕರ್ಮ ಸಾಯಿ ಕಾಲದಾಗ ಇಂಥದ್ದು ಬಂತು ನನಗೆ ಬಾಯಿಗೆ ಬಂದಂಗ ಮಾತಾಡಿ ನಮ್ಮನ್ನ ಹೊರಗೆ ಹಾಕಿದಳ್ರಿ ಆಕಿ ನನ್ನ ಸೊಸೆ ಅದಕ್ಕೆ ಏನು ಮಾಡೋದು ಈಗ ಕೈಯಾಗ ಕೆಲಸನೂ ಇಲ್ಲ ನನ್ನ ಮಗುಗೂ ಕೆಲಸ ಇಲ್ಲ ಏನು ಮಾಡ್ಬೇಕಂತ ಒಂದು ಗೊತ್ತಾಗತ್ತಿಲ್ಲ ದಿಕ್ಕ ತೋರ್ಸಂಗೆ ಆಗ್ಬಿಟ್ಟೈತಿ ಚೇತನ ಇಲ್ಲಿಗೆ ಕರ್ಕೊಂಬಂದ ನಮ್ಮವ್ವ ನಮ್ಮಪ್ಪ ಹೇಳ್ತೀನಿ ಏನಾರ ಒಂದು ದಾರಿ ತೋರಿಸ್ತಾರೆ ಬರ್ರಿ ಅಂತಂದು ಈಗ ನಮ್ಮ ಪಾಲಿಗೆ ನೀವ ದೇವ್ರು ನೋಡ್ರಿ ನನ್ನ ಮಗಗೆ ಎಲ್ಲಾರ ಒಂದು ಕೆಲಸ ಕೊಡಿಸ್ರಿ ಏನಾರ ಒಂದು ಮಾಡ್ರಿ ಅಣ್ಣಾರ ನೀವು ಅದನ್ನೆಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ ರೋಡಿಗೆ ನಿಂತೇವಿ ಏನೂ ಇಲ್ಲ ಅಂತ ನಾವಿಲ್ಲನ್ರಿ ನೀವು ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ ಎಲ್ಲ ನೋಡ್ರಿ ಆಗೋದೆಲ್ಲ ಒಳ್ಳೇದಕ್ಕಂತ ತಿಳ್ಕೊಬೇಕು ಇಂಥದ್ದೆಲ್ಲ ತಲೆಗೆ ಇಟ್ಕೊಳಕ್ಕೆ ಹೋಗ್ಬಿಡ್ರಿ ಗೋಪಿ ಹಿಂದೆ ಮನೆ ಐತಿ ಇವತ್ತು ಸ್ವಚ್ಛ ಮಾಡಿಬಿಡ್ರಿ
ಎಲ್ಲ ಮನ್ಯಾಗ ಸಾಮಾನು ಅದಾವು ಊಸು ಹೋಗಿ ಅಲ್ಲಿ ಏನೇನು ಬೇಕೆಲ್ಲ ತೊಗೊಂಡು ಇಟ್ಬಿಡ್ರಿ ಚೇತನ ಗೋಪಿ ಇಬ್ರು. ಹಾಂ, ಇನ್ನೊಂದು ಗೋಪಿ, ನೀನು ಹೊಲ್ದಾಗ ಕೆಲಸ ಮಾಡ್ತೇನಪ್ಪ? ಅಂಕಲ್ ರೀ ಅದು ಸ್ವಲ್ಪ ಸ್ವಲ್ಪ ಗೊತ್ತೈತ್ರಿ, ಅಷ್ಟು ಪೂರ ನನಗೆ ಹೊಲ್ದಂದು ಕೆಲಸ ಗೊತ್ತಿಲ್ಲ. ಆದ್ರೆ ಓದಿನಲ್ಲ, ಅದು ಏನು ಎತ್ತ ಅಂತಂದು ಸ್ವಲ್ಪ ಗೊತ್ತಾಗತ್ತೆ ರೀ ಅಷ್ಟೆ. ಸ್ವಲ್ಪ ಸ್ವಲ್ಪ ಬರುತ್ತಲ್ಲ ಸಾಕು. ದಿನ ನಮ್ಮ ಜೊತೆ ಬಾ, ನಿನ್ಗೆ ನೀನ ಕಲಿತಿ. ಹಾಂ, ಎಲ್ಲರೂ ಹುಟ್ಟುಟ್ಲಿ ಏನು ಕಲ್ತು ಬಂದಿರಂಗಿಲ್ಲ. ನೀನು ರೈತ ಆಗು. ನಾನು ನಿನಗೆ 2 ಎಕರೆ ಹೊಲ ಕೊಡ್ತೀನಿ. ಯಾರು ಕೈ ಬಿಟ್ರು ಭೂಮಿ ತಾಯಿ ಕೈ ಬಿಡಂಗಿಲ್ಲ. ಏನು ಚಂದಾಗ ದುಡಿ, 2 ಎಕರೆ ಹೊಲ ನಿನಗೆ ಕೊಟ್ಟು ಬಿಡ್ತೀನಿ. ನಿನಗೆ ಯಾವಾಗ ರೊಕ್ಕ ಆಗುತ್ತಲ್ಲ ಅವಾಗ ನಮಗೆ ಕೊಟ್ಕೊಂತ ಹೋಗು, ಆಯಿತಾ? ಮತ್ತು ನಿನಗೆ ದಿನ ಏನು ಮಾಡ್ಬೇಕ್ರಿ ಖರ್ಚಿಗೆ ಅಂತಂದ್ರೆ ಒಂದು ಲ್ಯಾಪ್ಟಾಪ್ ಕೊಡ್ತೀನಿ. ನಮ್ಮ ಮನ್ಯಾಗ ಒಂದು 3-4 ಲ್ಯಾಪ್ಟಾಪ್ ಅದಾವು. ನಮ್ಮ ಆನಂದಗೆ ಹೇಳ್ತೀನಿ, ಅವನು ಕಂಪ್ನಿ ಏನೇನೋ ಕೆಲಸ ಇರ್ತಾವ ಅದು ಮಾಡಿಕೊಡು ತಿಂಗಳಿಗೆ ಇಟ್ಟಂತ ನಮ್ಮ ಆನಂದ್ ಕೊಡ್ತಾನೆ. ಆಟ ಮಾಡ್ತೀಯನಪ್ಪ? ಹೌದ್ರಿ ಅಂಕಲ್, ಭಾಳ ಖುಷಿ ಆತ್ರಿ. ದೇವ್ರು ಸಿಕ್ಕಂಗೆ ಸಿಕ್ಕ್ರಿ ನಮಗೆ ನೀವು. ಚೇತನ್, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಆಯ್ತು ರೀ ಅಂಕಲ್. ನೀವು ಹೆಂಗೆ ಹೇಳ್ತಿರಲ್ಲ ಹಂಗೆ ಮಾಡ್ತೀನಿ. ನಾನು ಇದು ಸೂಟು ಬೂಟು ಎಲ್ಲ ತೆಗೆದು ಇನ್ನು ನಾನು ರೈತ ಹಾಕೀನಿ, ಚಂದಾಗ ದುಡಿತೀನಿ. ಅದ್ರಾಗ ನಾನು ರೊಕ್ಕ ಮಾಡ್ಕೋತೀನಿ. ನನಗೇನು ಹೇಳಬೇಕು ಒಂದು ಗೊತ್ತಾಗತ್ತಿಲ್ಲ ರೀ. ನಾನೆಲ್ಲ ಹೇಳ್ಕೊಡ್ತೀನಿ, ಏನೇನು ಬೆಳಿಬೇಕು ಏನು ಎತ್ತ ಅಂತಂದು. ನೀನು ಏನು ಅದು ಒಣ ಬೇಸಾಯ ಅನ್ಕೊಳಕ್ಕೆ ಹೋಗ್ಬಿಡಪ್ಪ, ನೀರು ಐತಿ. ನಮ್ಮ ಒಂದು 10 ಬೋರ್ ಅದಾವು, ಎಲ್ಲ ಕಡೆನೂ ನೀರು ಹೋಗ್ತಿರುತ್ತೆ. ಏನು ನೀರು ಬಿಟ್ಕೋ, ನಿನಗೇನು ಬೆಳಿಬೇಕು ಅನ್ಸುತ್ತಾ ಬೆಳಿ. ಮತ್ತು ಅಲ್ಲಿ ಒಬ್ಬರು ನಮ್ಮ ಸೀನಿಯರ್ ಅದಾರಲ್ಲ, ಅವ್ರಿಗೆ ಹೋಗಿ ಭೇಟಿಯಾಗಿ ಬರೋಣ. ಗೊಬ್ಬರ ಯಾವ್ದು ಹಾಕಬೇಕು ಏನು ಎತ್ತ ಎಲ್ಲ ಹೇಳ್ಕೊಡ್ತಾರೆ ಅವರು. ಅಲ್ಲಿಗೆ ಹೋಗಿ ಭೇಟಿಯಾಗಿ ಬರೋಣ. ನಾನು ಹೋಗ್ಬೇಕಂತ ಮಾಡಿದ್ದೆ, ನನಗೂ ಟೈಮ್ ಸಿಕ್ಕಿದ್ದಿಲ್ಲ. ಈಗ ಹೋಗ್ಬರೋಣಂತ. ಏನು ನೀ ಹೆಂಗಂತಿ ಹಂಗೆ ಚೇತನ್, ನೀ ಯಾವಾಗ ಹೋಗೋಣಂತಿ ಯಾವಾಗ ಹೋಗೋಣ. ಅಕ್ಕೋರ ಅಣ್ಣಾರ, ನೀವು ಭಾಳ ಪುಣ್ಯ ಬಲ್ರಿ. ದೇವರು ನಿಮ್ಗೆ ಚಂದಾಗ ಇಟ್ಟಿಲ್ರಿ. ಖುಷಿ ಖುಷಿಯಾಗಿರ್ರಿ. ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಚಂದಾಗ ಇರ್ರಿ. ಯಪ್ಪ, ನಮಗೆ ನೋಡ್ರಿ ಎಲ್ಲರೂ ಕೈ ಬಿಟ್ರು ನೀವು ನಮ್ಮ ಕೈ ಬಿಡಲಿಲ್ಲ. ಶಿವ ಪಾರ್ವತಿ ಇದ್ದಂಗೆ ಇದ್ರಿ ನೀವು. ಇನ್ನೊಂದ್ರಿ ಅಕ್ಕೋರ, ನಿಮ್ಮ ಮನ್ಯಾಗ ಒಗ್ಯಾಣ ಒಗಿದು ಮುಸ್ರಿ ತಿಕ್ಕೋದು ಏನಾರ ಇಂಥದ್ದು ಕೆಲಸ ಇದ್ರು ಕೊಡ್ರಿ. ನಾವು ಮಾಡ್ತೀನಿ ರೀ. ಬ್ಯಾಡ ಅನ್ನಕ್ಕೆ ಹೋಗ್ಬೇಡ್ರಿ, ಎಲ್ಲ ಕೆಲಸ ಮಾಡ್ತೀನಿ ರೀ ನಮ್ಮ ಮನ್ಯಾಗ. ಅಯ್ಯ, ತೆಲಿಗೆ ಕೆಟ್ಟೈತೇನ್ರಿ? ಗೋಪಿ ಅವು ಅಂದ್ರೆ ನಮಗೂ ಅಕ್ಕಿದ್ದಂಗೆ ರೀ. ನೀವು ಅಂಥದ್ದೆಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ಬೇಕಂದ್ರೆ ಹೊಲಕ್ಕೆ ಬರ್ರಿ. ಅಲ್ಲಿ ಏನಾರ ತೆಂಗಿನಕಾಯಿ ಸುಲಿದಿದ್ದು ಅವು ಇವು ಜುಬ್ರ ಅವು ಎತ್ತಿ ಹಾಕೋದಿರುತ್ತಾ, ಅದನ್ನು ಕೆಲಸ ಮಾಡಕತ್ತೀರಿ. ಎಲ್ಲರಿಗೆ ಹೆಂಗೆ ಪಗಾರ ಕೊಡ್ತೇವೆ ಹಂಗೆ ನಿಮಗೂ ಕೊಡ್ತೇವೆ. ಹೌದಿಲ್ರಿ ಗೌಡ್ರ? ನಮ್ಮ ಬಂಗಾರ ಹೇಳಿದ್ ಮುಗಿತ್ರಿ ಅದು. ಮತ್ತು ಜುಬ್ರ ಎತ್ತಿ ಹಾಕೋದಂದ್ರೆ ಏನಪ್ಪ, ಬಿಸಿಲಾಗಿ ಎತ್ತಿ ಹಾಕೋದಂತ ಹೇಳಿ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅದಕ್ಕೆಲ್ಲ ಗಂಡ್ಮಕ್ಳು ಇರ್ತಾರೆ. ನಿಮಗೆ ಮಾಡೋದಾದ್ರೆ ಮಾಡಿರಿ. ಒಲ್ಲೆ ಅಂದ್ರೆ ಮೆಣಸಿನ್ಕಾಯಿ ಹರಿವು ಇರ್ತಾವೆ, ಬದ್ನಿಕಾಯಿ ಹರಿವು ಇರ್ತಾವೆ, ಟಮಾಟಿ ಹಣ್ಣು ಹರಿವು ಇರ್ತಾವೆ, ಇವೆಲ್ಲ ಇರ್ತಾವೆ. ಅದನ್ನೆಲ್ಲ ಮಾಡಕತ್ತೀರಂತ. ಏನು ಮಾಡಿದ್ರು ಬಿಸಿಲಾಗ ದುಡಿದ್ರೆ ನೋಡ್ರಿ ನಮಗೆ ಹೊಟ್ಟೆ ತುಂಬೋದು. ಹೌದ್ರಾ? ಹೌದಂತೀಯ ಇಲ್ಲ ಅಂತೀರಿ? ಹೌದ್ರಿ ಏನಾರ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತಾರಲ್ಲ, ಸುಳ್ಳಲ್ರಿ ಅದು. ಮಾಡ್ತೀನಿ ರೀ. ನಾನೇನು ಅಂಥವ್ರ ಮನ್ಯಾಗ ಹೋಗಿ ಕೆಲಸ ಮಾಡೀನಿ ಅಂತ ಏನು ನನಗೆ ದಾರಿ ತೋರಿಸ್ದ ದೇವ್ರು. ನೀವು ನಿಮ್ಮ ತೋಟದಾಗ ನಾವು ಕೆಲಸ ಮಾಡಂಗಿಲ್ಲ ಅಂತೇವನ್ರಿ. ಮಾಡ್ತೀವಿ ರೀ. ನೀವು ಯಾವುದು ನೀವು ಕಾಲಿಲಿ ತೋರಿಸಿದ್ದನ ನಾನು ಕೈಲೇ ಕೆಲಸ ಮಾಡ್ತೀನಿ ರೀ ಅಕ್ಕೋರ. ಸ್ವಲ್ಪ ನೀರಡಿಕೆ ಆಗೈತಿ, ನೀರು ಕೊಡ್ತೀರಿ? ಅಯ್ಯ, ನಾನು ನೋಡು ಹಂಗೆ ಕೂತ್ಬಿಟ್ಟೆ ಮಾತಾಡ್ಕೋತ. ನೀವು ಮಾರಿ ಸಪ್ ಮಾಡಿದ್ರಲ್ಲ ಅದನ್ನ ನೋಡಿ ಹಂಗೆ ಕುಂತ್ಬಿಟ್ಟೇವಿ. ಚೇತನ, ಹೋಗಿ ಒಂದು ಸ್ವಲ್ಪ ಪಾನಕ ಮಾಡ್ಕೊಂಬಾರಪ್ಪ. ಆಯ್ತು ಬೇಯವ್ವ. ನೋಡಪ್ಪ, 2 ಎಕರೆ ಹೊಲ ಕೊಟ್ಟೀನಿ. ಅದನ್ನ ಹೆಂಗೆ ನೀನು ಹೊಲ ಇಟ್ಕೊತೀಯ ಅದು ನಿನಗೆ ಬಿಟ್ಟಿದ್ದು. ಏನು ಬೆಳಿತಿ ಏನು ಬಿಡ್ತಿ ಅದನ್ನೆಲ್ಲ ನೀನಂತೂ ಓದ್ದವದಿ. ಯಾವ ಇದ್ರ ಮಣ್ಣಿಗೆ ಯಾವ ಏನು ಹಾಕಿದ್ರೆ ಬೆಳಿತೈತೆ ಅನ್ನೋದು ನಿನಗೆ ಗೊತ್ತಿರುತ್ತೆ. ಅದು ಮಾಡ್ಕೊತ ಹೋಗು. ನೀರಿಂದ ಏನು ಚಿಂತೆ ಮಾಡಬೇಡ. ಹೇಳಿದ್ದಲ್ಲ ನಮ್ಮ ಚೇತನ್, ನಮ್ಮ ಬೋರ್ ಅದಾವು. ನಿನಗೆ ಯಾವಾಗ ನೀರು ಬೇಕನ್ಸುತ್ತೆ ಅವಾಗ ಬಿಟ್ಕೊಂಬಿಡು. ಏನು? ಆಯ್ತು ರೀ ಅಂಕಲ್, ಅಷ್ಟ ಮಾಡ್ತೀನಿ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ರೀ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ. ಪೂರ ವಿಡಿಯೋ ನೋಡಿ ಒಂದು ಲೈಕ್ ಕೊಡಿರಿ. ನಮಸ್ಕಾರ ರೀ.